ಪುತ್ತೂರಿನ ದರ್ಬೆಯಲ್ಲಿ ವರ್ತಕರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಗಾಯಗೊಂಡು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇರುವಂತಹ ಅಂಜನಾ ಪೈ ಅವರನ್ನ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಬ್ರಿಜೇಶ್ ಚೌಟ, ಪುತ್ತೂರಿನಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಯಾವುದೇ ಭಯವಿಲ್ಲದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಆಶ್ಚರ್ಯ, ಭಯ ಹಾಗೂ ವಿಚಿತ್ರವಾಗಿ ಕಾಣ್ತಾ ಇದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಒಬ್ಬ ಮಹಿಳೆಯ ಮೇಲೆ ಹಲ್ಲೆ ಮಾಡುವಂಥದ್ದು ಎಷ್ಟು ಸರಿ? ಈ ಘಟನೆ ಕುರಿತು ರಾಜ್ಯ ಸರ್ಕಾರ ಏಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ? ರಾಜ್ಯದಲ್ಲಿ ಸರ್ಕಾರ ಇದೆಯೇ ಅಥವಾ ಸತ್ತಿದೆಯೇ ಎಂದು ಪ್ರಶ್ನಿಸಿದ ಅವರು, ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಂಬ ಕಾರಣಕ್ಕೆ ಇಂತಹ ಘಟನೆಗಳು ನಡೀತಾ ಇದೆ ಎಂದು ಆರೋಪಿಸಿದ ಅವರು, ರೌಡಿಗಳು ಹಾಗೂ ಕೆಲವರು ಏನು ಮಾಡಿದ್ರೂ ನಡೆಯುತ್ತದೆ ಎಂಬ ಮನಸ್ಥಿತಿಯಲ್ಲಿದ್ದಾರೆ. ರಾಜ್ಯದಲ್ಲಿ ತಮ್ಮದೇ ಸರ್ಕಾರವಿದೆ ಎಂದು ಭಾವಿಸಿಕೊಂಡಿದ್ದಾರೆ ಎಂದು ಟೀಕಿಸಿದರು. ಸರ್ಕಾರಗಳು ಬದಲಾಗ್ತವೆ, ಆದರೆ ಕಾನೂನು ಒಂದೇ ಆಗಿರ್ತದೆ. ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥದ್ದು ಮಾತ್ರವಲ್ಲದೆ ಪೊಲೀಸ್ ವಾಹನದಲ್ಲಿದ್ದ ವ್ಯಕ್ತಿಯ ಮೇಲೂ ಹಲ್ಲೆ ಮಾಡಲಾಗಿದೆ. ಪುತ್ತೂರಿನಲ್ಲಿ ಇಂತಹ ಸಂಸ್ಕೃತಿಗೆ ಅವಕಾಶ ನೀಡುವಂಥದ್ದು ಸರಿಯಲ್ಲ ಎಂದು ಹೇಳಿದರು. ಹಲ್ಲೆ ನಡೆಸಿದವರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸರ್ಕಾರವನ್ನ ಆಗ್ರಹಿಸಿದ ಅವರು, ಈ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪುತ್ತೂರಿನಲ್ಲಿ ನಡೀತಾ ಇದೆ, ಒಂದು ಮಹಿಳೆಯ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ನಾನು ಸೈನಿಕನಾಗಿ ಕೆಲಸ ಮಾಡಿದವನು. ಇವತ್ತು ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ಯಾವುದೇ ರೀತಿಯ ಭಯ ಇಲ್ಲದ ವಾತಾವರಣ ಇವತ್ತು ಪುತ್ತೂರಿನಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಒಂದು ರೀತಿ ಆಶ್ಚರ್ಯ, ಭಯ ಎಲ್ಲವೂ ಆಗ್ತಾ ಇದೆ ಇವತ್ತು ಪುತ್ತೂರಿನಲ್ಲಿ. ಯಾರೋ ಕೆಲವು ಮಾನಸಿಕತೆಯ ವ್ಯಕ್ತಿಗಳು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಆ ಕಾರಣಕ್ಕೆ ನಾವು ಏನ್ ಬೇಕಾದ್ರೂ ಮಾಡಿದ್ರೆ ನಡೀತದೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ನಡೆಯುವುದಿಲ್ಲ. ನಾನು ಈ ಜಿಲ್ಲೆಯ ಸಂಸತ್ ಸದಸ್ಯನಾಗಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಘಟನೆಗಳು, ಪೊಲೀಸ್ ವಾಹನದಲ್ಲಿ ಒಂದು ಮಹಿಳೆಯನ್ನು ಕೂತ್ಕೊಂಡಿರುವಂತಹ ಸಂದರ್ಭದಲ್ಲಿ 50-100 ಜನ ಸೇರೋದು, ಅವರನ್ನ ಎಳೆದಾಡೋದು, ಇದರ ಬಗ್ಗೆ ಒಂದು ಮೌನ ವಹಿಸ್ತಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯಾ ಸತ್ತಿದೆಯಾ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ನಮ್ಗೆ ಯಾವ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತದ್ದು ರಾಜ್ಯದ ಸರ್ಕಾರದ ಜವಾಬ್ದಾರಿ. ನೀವು ಯಾರೋ ಪುಂಡ ಪೋಖರಿಗಳನ್ನ, ರೌಡಿಗಳನ್ನ, ಈ ರೀತಿಯ ಮಾನಸಿಕತೆಯ ವ್ಯಕ್ತಿಗಳನ್ನ ನಿಮ್ ಸರ್ಕಾರ ಮೇಲೆ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡಿದ್ರೆ ನಡೀತದೆ ಅನ್ನುವಂತ ಭಾವನೆ ಇದ್ರೆ ಒಂದಂತೂ ಅತ್ಯಂತ ಸ್ಪಷ್ಟದಲ್ಲಿ ಸರ್ಕಾರಗಳು ಬದಲಾಗ್ತದೆ, ಆದ್ರೆ ಕಾನೂನು ಒಂದೇ ಇರ್ತದೆ. ಈ ನೆಲದ ಕಾನೂನು ಸಂವಿಧಾನ, ಇದರ ಅಡಿಯಲ್ಲಿ ಕೆಲಸ ಮಾಡಬೇಕು ಎಲ್ಲರೂ. ಸರ್ಕಾರಗಳು ಬದಲಾಗ್ತಾ ಇರ್ತದೆ ಮತ್ತು ಈ ರೀತಿಯ ವ್ಯಕ್ತಿಗಳು ನಮ್ ಸರ್ಕಾರ ಇದೆ ಹಾಗಾಗಿ ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನುವಂತ ಭಾವನೆ ಇದ್ರೆ ಆ ಭಾವನೆಯಿಂದ ತತ್ಕ್ಷಣ ಹೊರಬರಬೇಕು. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ, ಯಾರ್ಯಾರು ಪೊಲೀಸ್ನ ಕರ್ತವ್ಯವನ್ನ ನಿರ್ವಹಿಸಲಿಕ್ಕೆ ಅಡ್ಡಿಪಡಿಸಿದ್ದಾರೆ, ಯಾರು ಪೊಲೀಸ್ ವಾಹನದ ಮೇಲೆ ಮತ್ತು ಪೊಲೀಸ್ ವಾಹನದಲ್ಲಿ ಇದ್ದಂತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ, ಅವರ ವಿರುದ್ಧ ತತ್ಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು. ಗೃಹ ಇಲಾಖೆ, ಗೃಹ ಸಚಿವರಿಗೂ ನಾನು ಆಗ್ರಹ ಮಾಡ್ತೇನೆ. ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ರೆ, ಪುತ್ತೂರಿನಲ್ಲಿ ನಿರ್ಮಾಣ ಮಾಡಿದ್ರೆ, ಪುತ್ತೂರಿನ ಸಂಸ್ಕೃತಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಗೆ ಅನುಗುಣವಾಗಿ ಅದರ ಭಿನ್ನವಾಗಿ ನಡೆಯುವಂತ ಪ್ರಯತ್ನ ಯಾರಾದ್ರೂ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವು ಅದನ್ನು ಟಾಲರೇಟ್ ಮಾಡೋದಿಲ್ಲ ಅನ್ನುವಂಥ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.